ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಶಿವಾನಂದ ಗೊಬ್ಬರಕಲ್. ಆತ್ಮೀಯ ಸ್ನೇಹಿತರೆ, ಈ ಹಳ್ಳಿ ಮತ್ತು ನಗರ ತಾರತಮ್ಯ ಈ ಸರ್ಕಾರದ ದೃಷ್ಟಿಯಲ್ಲಿ ಇದು ಇನ್ನೂ ಬದಲಾಗಬೇಕು. ಯಾಕೆ ಸರ್ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಯಾಕೆಯೂ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಇಂದಿರಾ ಕ್ಯಾಂಟೀನ್ ಒಳ್ಳೆಯ ಯೋಜನೆ, ಇದು ನಗರಗಳಲ್ಲಿ ಮಾತ್ರ ಸೀಮಿತವಾಗಿದೆ. ಇದು ಯಾಕೆ ನಗರಗಳಲ್ಲಿ ಸೀಮಿತವಾಗಿದೆ ಅದು ನನಗೆ ಗುರುತಿಲ್ಲ. ಹಳ್ಳಿಗಳಲ್ಲಿ ಈಗಲೂ ಕೂಡ 8ರಿಂದ 10, 12, 13, 15 ಸಾವಿರ ಇರ್ತಕ್ಕಂಥ ದೊಡ್ಡ ದೊಡ್ಡ ಹಳ್ಳಿಗಳಿದ್ದಾವೆ. ಅಲ್ಲಿ ಕೂಡ ಬಡವರಿದ್ದಾರೆ. ಅಲ್ಲಿ ಕೂಡ ಊಟಕ್ಕೆ ಪರದಾಡುವಂಥ ಪರಿಸ್ಥಿತಿ ಜನರಲ್ಲಿದೆ. ಅಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಿದ್ರೆ ಆ ಜನರಿಗೆ ಕಡಿಮೆ ದರದಲ್ಲಿ ಒಳ್ಳೆ ಪೌಷ್ಟಿಕಾಂಶಯುಕ್ತ ಊಟ ಸಿಗ್ತದೆ, ಭಾಳ ಖುಷಿಯಾಗಿರ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಅದು ಒಂದು ಕೆಲಸ ಆಗಬೇಕಾಗಿದೆ. ಹಳ್ಳಿಗಳೆಲ್ಲ ಅಂದ ತಕ್ಷಣ ತಾತ್ಸಾರ ಮನೋಭಾವನೆ ಸರ್ಕಾರದವ್ರು ಮಾಡಬಾರ್ದು. ಸುಮಾರು ಸ್ವಾತಂತ್ರ್ಯ ಬಂದ್ಬಿಟ್ಟು ಭಾಳ ವರ್ಷಗಳಾದರೂ ಕೂಡ ಇನ್ನೂ ಕೂಡ ನಮ್ಮ ಸರ್ಕಾರದಿಂದ ಇಂಥ ಒಳ್ಳೆಯ ಕೆಲಸಗಳು ಹಳ್ಳಿಗಳಲ್ಲಿ ವಿಸ್ತರಣೆ ಆಗಿಲ್ಲ ಅನ್ನುವಂಥದ್ದೇ ಒಂದು ದುರದೃಷ್ಟಕರ ವಿಷಯ. ಅದರ ಜೊತೆಗೇ ಇನ್ನೂ ಕೂಡ ಒಂದು ಹಳ್ಳಿಯಿಂದ ಸುಮಾರು 6-7 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದರಿಂದ ಅಲ್ಲಿರ್ತಕ್ಕಂಥ ಹಳ್ಳಿಯ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ತುರ್ತು ಪರಿಸ್ಥಿತಿಯಲ್ಲಿ ಅವರಿಗೆ ಉಚಿತವಾದ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಜೊತೆಗೇ ರಸ್ತೆಗಳ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಇನ್ನೂ ಕೂಡ ಹಳ್ಳಿಗಳಲ್ಲಿ ಗಾಡಿಗಳು ಹೋಗ್ಲಿಕ್ಕಾಗೋದಿಲ್ಲ, ವಾಹನಗಳು ತಿರುಗಾಡ್ಲಿಕ್ಕಾಗೋದಿಲ್ಲ. ತಗ್ಗು ದಿನ್ನೆಗಳು ರಾತ್ರಿ ಹೊತ್ತಲ್ಲಿ ಏನು ಬಂದುಬಿಟ್ರೆ ಅದರಿಂದ ಕೆಳಗಡೆ ಬಿದ್ದರೆ ಜೀವ ಹೋಗುವಂಥ ಅಪಾಯ ಭಾಳಷ್ಟು ದೊಡ್ಡದಾಗಿದೆ ಹಳ್ಳಿಗಳಲ್ಲಿ. ಇನ್ನೂ ಕೂಡ ರಸ್ತೆಗಳೇ ಸುಧಾರಣೆ ಆಗಿಲ್ಲ ಹಳ್ಳಿಗಳಲ್ಲಿ. ಅದು ಕೂಡ ಸುಧಾರಣೆ ಆಗುವಂಥ ಕೆಲಸ ಆಗಬೇಕು. ಆಮೇಲೆ ಚರಂಡಿ ವ್ಯವಸ್ಥೆ ಹಳ್ಳಿಗಳಲ್ಲಿ ನೋಡಬಾರ್ದು. ಚರಂಡಿ ವ್ಯವಸ್ಥೆ ಸಿಟಿಗಳಲ್ಲಿ ಏನೋ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ. ಹಳ್ಳಿಗಳಲ್ಲಿ ಮುಸುರೆ ತಿಕ್ಕಿದ ನೀರು, ಜಳಕ ಮಾಡಿದ ನೀರು, ಇನ್ನೇನೇನೋ ಮಾಡಿದ ನೀರುಗಳು ಅಲ್ಲೇ ಅಕ್ಕಪಕ್ಕದ ಮನೆಯಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿರ್ತವೆ. ಆದರೆ ರೋಗಗಳ ತಾಣ ಆಗಿಬಿಟ್ಟಿದೆ. ಅದನ್ನು ಬದಲಾಗಬೇಕು. ಯಾಕೆ ಈ ರೀತಿ ತಾತ್ಸಾರ ಮನೋಭಾವನೆ ಯಾಕೋ ಗುರುತಾಗ್ತಾ ಇಲ್ಲ? ನಮ್ಮ ಹಳ್ಳಿಗರು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಅನಾವಶ್ಯಕವಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇದ್ಯಾವುದೋ ಒಳ್ಳೆಯ ವಿಚಾರಗಳ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಅನ್ನುವಂಥದ್ದು. ಇನ್ನೊಂದೇನಪ್ಪ ಅಂದರೆ ಶಾಲೆಗಳು. ಈ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳಿರ್ತವೆ. ಆ ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ಇರೋದಿಲ್ಲ. ಅದು ಒಂಥರ ಹಂದಿಗಳ ತಾಣ ಆಗಿಬಿಟ್ಟಿದೆ. ಹೆಂಗಪ್ಪ ಅಂತಂದರೆ ಊರು ಬಿಟ್ಟು ಮೊದಲೇ ಸರ್ಕಾರಿ ಜಾಗಗಳು ದೂರ ಇರ್ತವೆ. ಊರಲ್ಲಿ ಜಾಗ ಕೊಡೋರು ಇರ್ಲಾರ ಸಂಬಂಧ ಹೊರಗೆ ಹಾಕಿಬಿಟ್ಟಿರ್ತಾರೆ. ಅದಂತೂ ಕುಡುಕರು ತಾಣ ಕೂಡ ಆಗಿಬಿಟ್ಟಿರ್ತದೆ. ಕೆಲವೊಂದು ಸಾರಿ ಕುಡಿದು ಅಲ್ಲಿ ಇಲ್ಲಿ ಬೀಸಾಕಿಬಿಟ್ಟಿರ್ತಾರೆ ಬಾಟ್ಲಿಗಳನ್ನು. ಅದಕ್ಕೆ ಸ್ವಚ್ಛತೆ ಇಲ್ಲ. CCTV ಕ್ಯಾಮ್ರಾ ಹಾಕಿದ್ರು ಅಂತ ಅದು ವರ್ಕ್ ಮಾಡೋದೇ ಇಲ್ಲ. ಯಾಕಂದರೆ ಕರೆಂಟೇ ಇರೋದಿಲ್ಲ ಸರಿಯಾದ ಟೈಮಿಗೆ. ಹಂಗಾಗಿ ಭಾಳಷ್ಟು ಕಷ್ಟದ ಕೆಲಸ. ಸುಧಾರಣೆ ಆಗಬೇಕು. ಶಿಕ್ಷಣ ಮಕ್ಕಳಿಗೆ ಸಿಗಬೇಕು. ಅದು ಒಂದು ದೊಡ್ಡ ಪ್ರಾಬ್ಲಮ್ಮು ನಮ್ಮ ಹಳ್ಳಿಗಳಲ್ಲಿ. ಅದು ಕೂಡ ಸುಧಾರಣೆ ಆಗಬೇಕು. ಆಮೇಲೆ ಇನ್ನೂ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಹಳ್ಳಿಗಳಲ್ಲಿ. ಇದನ್ನು ಹಳ್ಳಿಗರು ಸರಿಪಡಿಸ್ಬೇಕು ಅಂತಲೇ ಗ್ರಾಮ ಪಂಚಾಯತಿಗಳನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಹಳ್ಳಿಗಳು ಯಾಕೆ ಇನ್ನೂ ಸುಧಾರಣೆ ಆಗ್ತಾಯಿಲ್ಲ ಅನ್ನುವಂಥದ್ದು ಭಾಳ ದೊಡ್ಡ ವಿಚಾರ ಆಗಿಬಿಟ್ಟಿದೆ ನನಗೆ. ಇದು ಯಾರ ತಪ್ಪು ಅನ್ನುವಂಥದ್ದು ಗುರುತಾಗ್ತಾ ಇಲ್ಲ. ಕಮೆಂಟ್ ಮೂಲಕ ನೀವೇ ತಿಳಿಸಿ. ಇದರ ಬಗ್ಗೆ ನಾನು ಪ್ರಶ್ನೆಯನ್ನು ಮಾಡಿಕೊಂಡಾಗ ಇದು ಅಧಿಕಾರಿಗಳ ತಪ್ಪು, ಜನಪ್ರತಿನಿಧಿಗಳ ತಪ್ಪು, ಅಥವಾ ನಮ್ಮ ಜನರು ಸುಮ್ಮನೆ ಕೂತ್ಕೊಂಡು ಇರಲಿ ಬಿಡಪ್ಪ ನಮ್ಮವ್ರು ಮಾಡ್ತಾರೆ ಅವ್ರು ಮಾಡಲಿ ಬಿಡು ನಾವು ಕೂತ್ಕೊಂಡು ಸುಮ್ಮನೆ ನೋಡುವ ಅಂಥೇಳಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅದನ್ನು ನನಗೆ ಗುರುತಾಗ್ತಾ ಇಲ್ಲ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ್ರೊಳಗಡೆ ವರ್ಷಗಳು ಉರುಳಿ ಹೋಗಿಬಿಡ್ತವೆ. ಮತ್ತು ಬೇರೆ ಸರ್ಕಾರದ ಬರ್ತದೆ. ಮತ್ತು ಅವರು ಇದೇ ರೀತಿ ಮಾಡ್ತಾರೆ ಬಿಡಪ್ಪ ಅಂತ ಮತ್ತೆ ತಾತ್ಸಾರ ಮನೋಭಾವನೆ. ಮತ್ತು ನಾಳೆ ನಾಡ್ದನಂದರೆ ಮತ್ತೆ ವರ್ಷಗಳು ಕಳೆದೋಗಿಬಿಡ್ತವೆ. ಅಭಿವೃದ್ಧಿ ಅನ್ನುವಂಥದ್ದು ಹೀಗೆ ಮರೀಚಿಕೆ ಆಗಿಬಿಟ್ಟಿದೆ. ಇದು ಬದಲಾಗಬೇಕು. ಇದೇ ನನಗೆ ದೊಡ್ಡ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ಎಲ್ಲಿಂದ ಯಾವಾಗ ಯಾವ ರೀತಿ ಸಿಗ್ತದೆ ಅನ್ನುವಂಥದ್ದು ಗುರುತಿಲ್ಲ. ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ಭಗವಂತ ಬರ್ತಾನೆ, ಒಳ್ಳೆಯದನ್ನು ಮಾಡ್ತಾನೆ ಅನ್ನುವಂಥ ಮನೋಭಾವನೆ. ಕಾಯೋಣ, ನಾವೆಲ್ಲರೂ ಜಾಗೃತರಾಗೋಣ, ಪ್ರಶ್ನಿಸುವ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಣ. ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಬೇಕು, ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ನಮಸ್ಕಾರ.